ಪರಪ್ಪನ ಅಗ್ರಹಾರದಲ್ಲೇ ಫಿಕ್ಸ್ ಆಗಿದ್ದಾರೆ. ದರ್ಶನ್ ಜೈಲಿಗೆ ಶಿಫ್ಟ್ ಆಗ್ತಾರಾ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಂತ ಒಂದಷ್ಟು ಅದಕ್ಕೋಸ್ಕರ ಕೋರ್ಟಲ್ಲಿ ವಾದ ಮತ್ತು ಪ್ರತಿವಾದಗಳು ನಡೀತಾ ಇತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಫಿಕ್ಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಫಿಕ್ಸ್ ಆಗಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡದಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ಹಾಸಿಗೆ, ದಿಂಬು, ವಾಕಿಂಗ್ಗೆ ಅವಕಾಶ ನೀಡಲು ಆದೇಶವನ್ನ ಕೊಟ್ಟಿದೆ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ಯಾತನೆ. ಮಾನಸಿಕವಾಗಿ ಕುಗ್ಗಿರುವ ಕೊಲೆ ಆರೋಪಿ ದರ್ಶನ್ ಚಾರ್ಜ್ ಫ್ರೇಮ್ ಸಂಬಂಧದ ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆ ಆಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರೆ ದರ್ಶನ್. ನೋಡಿ, ಈಗಷ್ಟೇ ಯಾವಾಗ 2ನೇ ಬಾರಿ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ದಿಢೀರಾಗಿ ಅವ್ರಿಗೆ ಶಿಫ್ಟ್ ಮಾಡ್ಲಾಗುತ್ತೋ ಆವಾಗ್ಲೇ ಒಂದಷ್ಟು ಚರ್ಚೆ ನಡೀತಾ ಇರುತ್ತೆ. ಏನು ಅಂತಂದ್ರೆ, ಹೌದು ಅವ್ರಿಗೆ ಇನ್ನೇನು 1 ಅಥವಾ 2 ದಿನಗಳಲ್ಲಿ ನಟ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬಿಡ್ತಾರೆ, ಇಲ್ಲಿ ದರ್ಶನ್ ಇರೋದು ಸರಿಯಲ್ಲ. ಯಾಕೆ ಅಂತಂದ್ರೆ, ಮೊದಲನೇ ಬಾರಿ ಅವ್ರು ಯಾವಾಗ ಅರೆಸ್ಟ್ ಆಗಿರ್ತಾರೋ ಅಲ್ಲಿ ಒಂದಷ್ಟು ರೌಡಿ ಶೀಟರ್ಗಳಿರ್ಬಹುದು ಅಥವಾ ಬೇರೆ ಬೇರೆ ಆ ಒಂದು ಕೆಲಸಗಳು ಇರಬಹುದು, ಫೋಟೋಸ್ ವಿಡಿಯೋಸ್ ಎಲ್ಲವೂ ವೈರಲ್ ಆಗ್ತಾ ಇರುತ್ತೆ. ದರ್ಶನ್ ಆರಾಮಾಗಿ ಹಾಯಾಗಿರುವಂತ ಜೀವನ ಅಲ್ಲಿ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ, ಅವ್ರಿಗೆ ಆರಾಮಾಗಿ ಎಲ್ಲಾ ರೀತಿಯಾದಂತಹ ಏನು ಸೌಲಭ್ಯಗಳು ಸಿಗ್ತಾ ಇರುತ್ತೆ, ಸಿಗರೇಟು, ಮನೆ ಊಟ, ರೆಸ್ಟು ಎಲ್ಲ ಇರುತ್ತೆ, ಆರಾಮಾಗಿ ಜೀವನ ಮಾಡ್ತಿರ್ತಾರೆ. ಜೈಲಲ್ಲ ಅದ್ಯಾವ್ದೋ ರೆಸಾರ್ಟ್ ಅಂತ ಹೇಳ್ತಾ ಇದ್ರು ಪರಪ್ಪನ ಅಗ್ರಹಾರ ಜೈಲು ಬಗ್ಗೆ. ಆಮೇಲೆ ರೋಶ್ನಿ ಇನ್ನೊಂದೇನಾಗುತ್ತೆ, ಈಗ ಏನಾದ್ರು ಬಳ್ಳಾರಿ ಜೈಲಿಂದ ಬಳ್ಳಾರಿ ಜೈಲಿಗೆ ಕಳಿಸ್ಬಿಟ್ರೆ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಬಂದ್ಬಿಡುತ್ತೆ ಜನರಿಗೆ. ಯಾಕಂದ್ರೆ ಇನ್ನೂ ಬದಲಾಗಿಲ್ವಾ ಬಳ್ಳಾರಿ ಯಾವ್ದು ಪರಪ್ಪನ ಅಗ್ರಹಾರ ಇನ್ನೂ ಬದಲಾಗಿಲ್ವಾ. ಈಗಲೂ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೆ ಪರಪ್ಪನ ಅಗ್ರಹಾರ ರೆಸಾರ್ಟ್ ಆಗಿ ಉಳ್ಕೊಂಡಿದೆ ಅಂತ ಅರ್ಥ. ಅದೆಲ್ಲ ಆಗ್ಬಾರ್ದಲ್ಲ, ಅದೆಲ್ಲ ಸರ್ಕಾರದ ಗಿಮಿಕ್ ಇರುತ್ತೆ. ಇರ್ಲಿ ಬಿಡಿ, ಪರಪ್ಪನ ಅಗ್ರಹಾರದಲ್ಲೇ ಇರ್ಲಿ, ಬಳ್ಳಾರಿ ಜೈಲಿ ಶಿಫ್ಟ್ ಮಾಡೋದು ಬೇಡ. ಬಳ್ಳಾರಿ ಅದೇನು ತಗೊಂಬಿಡಿ. ನೆಕ್ಸ್ಟ್ ಸ್ವಲ್ಪ ವಿಷ ಕೊಡ್ಸಿ ಇದೆಯಲ್ಲ ಅದನ್ನ ಹೋಗೋಣ. ಜೈಲಿನ ಒಳಗಡೆ ಓಡಾಡೋ ದರ್ಶನ್ಗೆ ಅವಕಾಶ, ವಾಕಿಂಗ್, 5 ಜೊತೆ ಬಟ್ಟೆ, ಕನಿಷ್ಠ ಸೌಲಭ್ಯ, ಅನುಚಿತ ವರ್ತನೆ ತೋರಿದ್ರೆ ಮಾತ್ರ ಶಿಫ್ಟ್. ಇದಾದ್ರೆ ಮಾತ್ರ ಓಕೆನಾ. ಶಿಫ್ಟ್ ಮಾಡೋ ಅಧಿಕಾರ ಕಾರಾಗೃಹ ಐಜಿಪಿಗೆ ಕೊಟ್ಟಿದ್ದಾರೆ. ಕೈದಿಯ ಹಕ್ಕುಗಳನ್ನ ಗೌರವಿಸಬೇಕು ಅಂತ. ಓಕೆ, ಸ್ವಲ್ಪ ವಿಷ ಕೊಡಿಸಿ ಸಾರ್, ವಿಷ ಕೊಡಿ ಅಂತ ಕೇಳ್ಬಿಟ್ಟಿದ್ದಾರೆ. ಬೆಳಗ್ಗೆ ವಿಚಾರಣೆ ಶುರುವಾಗುತ್ತಲೇ ವಿಷ ಕೇಳಿದ್ದ ದರ್ಶನ್ ವಿಷ ಕೊಡಲು ಜೈಲಾಧಿಕಾರಿಗಳಿಗೆ ಹೇಳಿ ಅಂತ ಜಡ್ಜ್ಗೆ ಮನವಿ ಮಾಡ್ಬಿಟ್ಟಿದ್ದಾರಂತೆ. ಬಟ್ಟೆಗಳು ವಾಸನೆ ಬರ್ತಾ ಇವೆ, ಫಂಗಸ್ ಆಗ್ತಾ ಇದೆ, ಅಂದ್ರೆ ವಿಷದೊಳಗೆ ಬದುಕ್ತಾ ಇದ್ದೀನಿ ನಾನು ಅಂತ. ಜೈಲಿನ ಒಳಗಡೆ ಓಡಾಡಲು ಅವಕಾಶ ಕೊಡಿ, ಸೂರ್ಯನನ್ನು ನೋಡಿ ತಿಂಗಳಾಗಿದೆ, ಕೊಳಕಿದ್ದರೂ ಅಲ್ಲೇ ಮಲಗಲು ಹೇಳ್ತಿದ್ದಾರೆ, ನಿತ್ಯವೂ ನರಕ ಅನುಭವಿಸ್ತಿದ್ದೇನೆ, ಊಟವನ್ನ ಎಸಿತಾ ಇದ್ದಾರೆ, ಊಟದ ಬದಲು ಸ್ವಲ್ಪ ವಿಷ ಕೊಡಿಸ್ಬಿಡಿ, ಬೇರೆಯವ್ರಿಗೆ ಬೇಡ, ನನಗೊಬ್ಬನಿಗೆ ವಿಷ ಕೊಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಐಷಾರಾಮಿ ಜೀವನ ನಡೆಸಿದಂಥ ದರ್ಶನ್ನು ಜೈಲಿನಲ್ಲಿ ಪಾಪ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಓಕೆ, ಎಸ್, ಇರಲಿ. ವಿಷ ಕೇಳಿದ್ರಂತೆ. ನನಗನ್ಸುತ್ತೆ ನಿಮಗೆ ನಿಜ ಅನ್ಸುತ್ತಾ? ಯಾಕೋ ನನಗೆ 50-50 ಅನ್ಸುತ್ತೆ. ದರ್ಶನನ್ನ ಕಸದೊಳಗೆ ಮಲಗಿಸಿರ್ತಾರ, ದರ್ಶನ್ರನ್ನ ಫಂಗಸ್ ಹಿಡಿದ್ರೆ ಬಟ್ಟೆ ಹಾಕ್ಸಿರ್ತಾರ, ದರ್ಶನ್ರನ್ನ ಸಾಮಾನ್ಯ ಕೈದಿ ಅಂತ ನೋಡಿರ್ತಾರ, ಜೈಲಾಧಿಕಾರಿಗಳು ಅವ್ರ ಜೊತೆ ದರ್ಪ ತೋರಿಸಿರ್ತಾರ. ಅಲ್ಲ, ಆ ರೇಂಜ್ಗೆ ಹೋಗಕ್ ಸಾಧ್ಯ ಇಲ್ಲ ನನಗೆ. ಏನೋ ಜನರಿಗೆ ಅಂದ್ರೆ ನನಗೆ ಅನಿಸ್ತಾ ಇದೆ, ಏನ್ ಗೊತ್ತಾ, ಗೊತ್ತಿಲ್ಲ, ಅವೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಏನೋ ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಂತ ಇದೀನಪ್ಪ, ಬಳ್ಳಾರಿ ಜೈಲಿಗೆ ಹೋಗೋದು ಬೇಡ ಅಂತ ಹಿಂಗೆ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಓಕೆ, ಇರ್ಲಿ, ಪಾಪ ಅವ್ರಿಗೆ ಏನೋ ಅನುಕೂಲ ಮಾಡಿಕೊಡಿ. ಯಾಕಂತಂದ್ರೆ ನಟ ದರ್ಶನ್ ಇದಾರಲ್ಲ, ಒಬ್ಬ ಅದ್ಭುತ ನಟ. ಆಕ್ಚುಲಿ ಹಿಂದೆ ಅವರ ಸಿನಿಮಾಗಳೆಲ್ಲ ಸಖತ್ ಹಿಟ್ಟು. ನನಗೆ ಬುದ್ಧಿ ಬಂದಾಗ ನಾನು ಅವ್ರ ಫಸ್ಟ್ ಸಿನಿಮಾ ನೋಡಿದ್ದೆ ಕಿಟ್ಟಿ ಮೂವಿ. ನೋಡಿದ್ದೀರಾ? ಅದ್ಭುತವಾದ ಸಿನಿಮಾ ಆಕ್ಚುಲಿ. ಆ ಸಿನಿಮಾನ ನಾನು ಆಕ್ಚುಲಿ ನನಗೆ ಬುದ್ಧಿ ಬಂದ ಮೊದಲ ಸಿನಿಮಾ ನಾನು ಆಕ್ಚುಲಿ ನೋಡಿರೋದು ಕಿಟ್ಟಿ ಸಿನಿಮಾ. ಆಮೇಲೆ ಅದೇ ದರ್ಶನ್ದು ಸುಂಟ್ರಗಾಳಿ, ಆಮೇಲೆ ಕಲಾಸಿಪಾಳ್ಯ, ಎಂತ ಅದ್ಭುತವಾದ ಸಿನಿಮಾಗಳು ರೀ ಇವು. ದಾಸ, ಕರಿಯ ಎಂತ ಆ ನಟನೆಗೆ. ಆಮೇಲೆ ನನ್ನ ಪ್ರೀತಿಯ ರಾಮು, ಎಂತ ನಟನೆ ರೀ ಅದು, ಎಂತ ನಟನೆ. ಆಮೇಲೆ ಬುಲ್ಬುಲ್ ವರ್ಗೂ ಎಲ್ಲಾ ಸಿನಿಮಾಗಳು ಅದ್ಭುತವಾಗಿ ಹಿಟ್ ಆಗಿದಾವ ಅವ್ರದ್ದು ಆಲ್ಮೋಸ್ಟ್. ಆಫ್ಟರ್ ಬುಲ್ಬುಲ್ ಸ್ವಲ್ಪ ಅವರೇಜ್ ಸಿನಿಮಾಗಳು ಹಿಟ್ ಆಗ್ಲಿಲ್ಲ. ಬೃಂದಾವನದಿಂದ ಸ್ಟಾರ್ಟ್ ಆಯ್ತು, ಸ್ವಲ್ಪ ಹಿಟ್ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಮಧ್ಯದಲ್ಲಿ ಜಗ್ಗುದಾದ ಅಂತ ಒಂದು ಸಿನಿಮಾ ಬಂತು. ಅದೊಂಥರ ಕಾಮಿಡಿ ಕಂಟೆಂಟ್, ತುಂಬಾ ಚೆನ್ನಾಗಿದೆ. ಅದು ಬಿಟ್ರೆ ಕಾಟೇರ, ರಾಬರ್ಟ್ ಓಕೆ, ಒಂದು ಅವರೇಜ್ ಸಿನಿಮಾ. ಕಾಟೇರ ಅದ್ಭುತವಾದಂತ ಸಿನಿಮಾ, ಅದ್ಭುತವಾದಂತ, 2 ಮಾತಾ ಇಲ್ಲ ರೀ ಕಾಟೇರನ ಬಗ್ಗೆ, ಎಕ್ಸ್ಟ್ರಾ ಮಾತಾ ಇಲ್ಲ. ನೋಡಿ, ಈಗ ದರ್ಶನ್ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅಂದ್ರೆ ಒಳಗೆ ಏನಾಗ್ತಿದೆ ಅಥವಾ ಅವ್ರು ಏನ್ ಮಾಡಿದ್ದಾರೆ ನಿಜವಾಗ್ಲೂ ಅದು ಈಗಲೂ ಕೂಡ ಕರೆಕ್ಟ್ ಆಗಿ ಆದ್ರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಸಾವಿರ ಮಾತಾಡಿರ್ಬೋದು ದರ್ಶನ್ ಬಗ್ಗೆ, ಸಾವಿರ ಇದಾಗಿರ್ಬೋದು, ನಿಜವಾಗ್ಲೂ ಬೇಜಾರಾಗುತ್ತೆ ಒಂದೊಂದು ಟೈಮಲ್ಲಿ. ಎಂತ ನಟ, ಕಟ್ಔಟ್ಗಳು 60 ಅಡಿ 50 ಅಡಿ 70 ಅಡಿ ಕಟ್ಔಟ್ಗಳು ಹಾಕೊಂಡು, ಹೂವು ಮೇಲೆ ಹೂವಿನ ಪುಷ್ಪಾರ್ಚನೆ ಮಾಡಿಕೊಂಡು ಫ್ಯಾನ್ಸ್ಗಳೆಲ್ಲ ಸಂಭ್ರಮ ಮಾಡ್ತಿದ್ದಂಥ ನಟ.
ಈ ರೀತಿ ಇದ್ದಾಗ ಒಂಥರ ಮನಸ್ಸಿಗೆ ನಮಗೂ ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಕ್ಚುಲಿ ತಮಾಷೆ ಅಲ್ಲ. ಯಾಕಂತಂದರೆ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಬದುಕಿ. ನಿಮ್ಮ ಅಭಿಮಾನಿಗಳು ಇವತ್ತು ಅಷ್ಟೆಲ್ಲ ಮಾತಾಡ್ಬೋದು, ಕೆಟ್ಟದಾಗಿ ಕಮೆಂಟ್ ಮಾಡ್ಬೋದು, ಅಥವಾ ನಮಗೂ ನನಗಂತೂ ನಾನು ಒಂದು ಪೋಸ್ಟ್ ಹಾಕೋದೇ ತಡ ಹಿಗ್ಗ ಮುಗ್ಗ ಜಾಡಿಸ್ಬಿಡ್ತಾರೆ. ನಾನು ಕಾಮೆಂಟ್ ಆಫೇ ಮಾಡಲ್ಲ. ಯಾಕೆ ಹೇಳಿ? ಕಮೆಂಟ್ಗಳಿಗೆಲ್ಲ ಎದುರು ಮಗ ನಾನಲ್ವೇ, ಹಂಗಾಗಿ ನಾನು ಕಮೆಂಟ್ ಆಫ್ ಮಾಡಲ್ಲ, ನಾನು ತಲೆ ಕೆಡಿಸ್ಕೊಬಾರ್ದು. ಆದ್ರೆ ನಾನು ಹೇಳೋದು ಅಭಿಮಾನಿಗಳು ಪಾಪ ತುಂಬಾ ಇಷ್ಟಪಡ್ತಾರೆ, ಅದು ಅತಿಯಾದ ಪ್ರೀತಿಯಿಂದ ಬರುವಂತ ಮಾತುಗಳು. ಆದ್ರೆ ಅದನ್ನೆಲ್ಲ ಮಾಡಬೇಡಿ ನಾನು ಹೇಳೋದು. ಬಟ್ ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಬದುಕಿ ಅಂತ ನಾವು ಕೇಳೋದು. ಮುಂದೆ ಓಕೆ ಬೇಲಾಗ್ಬೋದು, ನಿಮಗೆ ಎಲ್ಲ ಆಗುತ್ತೆ, ಗೊತ್ತಿಲ್ಲ, ಬೇಲಾಗುತ್ತೋ ಶಿಕ್ಷೆ ಆಗುತ್ತೋ ನಮ್ಗೆ ಅದು ಗೊತ್ತಿಲ್ಲ, ನಾವು ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದರೆ ಆಚೆ ಕಡೆ ಬಂದಾಗ ದಯವಿಟ್ಟು ಅಭಿಮಾನಿಗಳಿಗೆ ಒಂದು ಮಾದರಿಯಾಗಿ ಬದುಕಿ ಅಂತ ನಾವು ಕೇಳ್ಕೊತೀವಿ.